ಬಾಬ್ರಿ ಮಸೀದಿಯನ್ನ ಹೇಗೆ ಧ್ವಂಸಗೊಳಿಸಿದ್ದೆವೋ ರಾಹುಲ್ ಗಾಂಧಿ ವಂಶವನ್ನ ಕೂಡ ನಾಶ ಮಾಡೋದಕ್ಕೆ ನಾವು ಸಿದ್ಧ ಅಂತ ಉಡುಪಿಯಲ್ಲಿ ಯಶ್ಪಾಲ್ ಸುವರ್ಣ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರತಿಭಟನೆಯ ವೇಳೆ ಪ್ರಚೋದನಕಾರಿ ಹೇಳಿಕೆ ನೀಡಿರತಕ್ಕಂಥ ಆರೋಪ ಕೇಳಿಬಂದಿದೆ. ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಅಶೋಕ್ರಿಂದ ದೂರು ದಾಖಲಾಗಿದೆ. ಉಡುಪಿ ಟೌನ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಶಕ್ತಿ ಬಹಳ ಕಮ್ಮಿ ಇದೆ. ಇನ್ನಾದ 24 ಗಂಟೆ ನಶಾ ಮುಕ್ತರಾಗಿರೋ ನಶದ ಒಂದು ಇದರಲ್ಲಿ ಅಮಲ್ ಪದಾರ್ಥ ಸೇರಿದ್ರಿಂದ ಅವರಿಗೆ ಯಾವುದು ಆಗುವಗಳನ್ನು ಚಿಂತನೆ ಮಾಡುವಂತ ಶಕ್ತಿ ಇಲ್ಲ. ಅದರಿಂದಾಗಿ ರಾಹುಲ್ ಗಾಂಧಿಗೆ ಈ ಮಣ್ಣಿನ ಮೂಲಕ ಎಚ್ಚರಿಕೆಯನ್ನು ಕೊಡ್ತೇವೆ. ಈ ರೀತಿಯ ನಾಟಕವನ್ನು ಮಾಡಿದರೆ ಖಂಡಿತವಾಗಿ 92ರಲ್ಲಿ ಬಾಬ್ರಿ ಮಸೀದಿಯ ಒಂದು ವಿಚಾರದಲ್ಲಿ ನಮ್ಮ ಭಾವನೆಗೆ ಧಕ್ಕೆ ಬಂದಾಗ ನಮ್ಮ ಕಾರ್ಯಕರ್ತರು ಯಾವ ರೀತಿ ಹೋಗಿ ಆ ಬಾಬ್ರಿ ಮಸೀದಿ ಧ್ವಂಸ ಮಾಡಿದ್ರು, ಬಹುಶಃ ಅದೇ ರೀತಿ ಕಾಂಗ್ರೆಸ್ ಇರ್ಬೋದು, ರಾಹುಲ್ ಗಾಂಧಿ ವಂಶವನ್ನು ಧ್ವಂಸ ಮಾಡುವ ಕೆಲಸ ನಾವೆಲ್ಲರೂ ಕಾರ್ಯಕರ್ತರು ಮಾಡಲಿಕ್ಕೆ ಮುಂದೆ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಇಡೀ ತಂಡಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ.